ಎಲ್ಲರಿಗೂ ನಮಸ್ತೆ. ಭಾಷಾಜ್ಞಾನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಅವರ್ಗೀಯ ವ್ಯಂಜನಗಳು ನಾನ್ ಕ್ಯಾಟಗಾರಿಕಲ್ ಕಾನ್ಸೋನೆಂಟ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ವ್ಯಂಜನಾಕ್ಷರಗಳು ಟೋಟಲ್ 34 ಅಕ್ಷರಗಳಿವೆ. ವ್ಯಂಜನಾಕ್ಷರಗಳಲ್ಲಿ ಟೋಟಲ್ 34 ಅಕ್ಷರಗಳಿವೆ. ವ್ಯಂಜನಾಕ್ಷರಗಳಲ್ಲಿ 2 ವಿಧಗಳನ್ನಾಗಿ ಮಾಡ್ತೇವೆ. ಒಂದು ಕ್ಯಾಟಗಾರಿಕಲ್ ಕಾನ್ಸೋನೆಂಟ್, ಇನ್ನೊಂದು ನಾನ್ ಕ್ಯಾಟಗಾರಿಕಲ್ ಕಾನ್ಸೋನೆಂಟ್ಸ್. ವ್ಯಂಜನಾಕ್ಷರ ಹ್ಯಾವಿಂಗ್ 2 parts, ಕ್ಯಾಟಗಾರಿಕಲ್ ಕಾನ್ಸೋನೆಂಟ್ಸ್ ಆ್ಯಂಡ್ ನಾನ್ ಕ್ಯಾಟಗಾರಿಕಲ್ ಕಾನ್ಸೋನೆಂಟ್ಸ್. ವರ್ಗೀಯ ವ್ಯಂಜನಗಳು ಹಾಗೂ ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಾಕ್ಷರ 25 characters. Previous part of the video I already explained. Categorical consonants having 25 characters. ka to ma. ಕಾದಿಂದ ಮಾದವರೆಗೆ. ಇದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ, ಹೇಗೆ ಬರೆಯುವುದು ಎಂಬುದರ ಬಗ್ಗೆ ಕೂಡ ತಿಳಿಸಿಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾನು ಅವರ್ಗೀಯ ವ್ಯಂಜನಗಳ ಬಗ್ಗೆ ತಿಳಿಸಿಕೊಡ್ತೇನೆ. ಅವರ್ಗೀಯ ವ್ಯಂಜನಾಕ್ಷರಗಳು ಅಂದರೆ ನಾನ್ ಕ್ಯಾಟಗಾರಿಕಲ್ ಕಾನ್ಸೋನೆಂಟ್ಸ್, ಟೋಟಲ್ 9 characters. ಅವರ್ಗೀಯ ವ್ಯಂಜನಗಳು ಟೋಟಲ್ 9 ಅಕ್ಷರಗಳಿವೆ, ಯಾದಿಂದ ಳಾದವರೆಗೆ. ಅವರ್ಗೀಯ ವ್ಯಂಜನಗಳು ಮೀನ್ಸ್ ನಾನ್ ಕ್ಯಾಟಗಾರಿಕಲ್ ಕಾನ್ಸೋನೆಂಟ್ಸ್. ವ್ಯಂಜನಾಕ್ಷರಗಳಲ್ಲಿ 2 ವಿಧ, ಕ್ಯಾಟಗಾರಿಕಲ್ ಕಾನ್ಸೋನೆಂಟ್ಸ್ ಆ್ಯಂಡ್ ನಾನ್ ಕ್ಯಾಟಗಾರಿಕಲ್ ಕಾನ್ಸೋನೆಂಟ್ಸ್. ಕ್ಯಾಟಗಾರಿಕಲ್ ಕಾನ್ಸೋನೆಂಟ್ಸ್ ಹ್ಯಾವಿಂಗ್ 25 characters and non categorical consonants having 9 characters. Today we'll discuss about non categorical consonants, total 9 characters. ಯಾವುದೆಲ್ಲ ವರ್ಗೀಯ ವ್ಯಂಜನಗಳು ಎಂದರೆ ಯ, ರ, ಲ, ವ, ಶ, ಶ, ಸ, ಹ, ಳ. ಅವರ್ಗೀಯ ವ್ಯಂಜನಗಳು ನಾನ್ ಕ್ಯಾಟಗಾರಿಕಲ್ ಕಾನ್ಸೋನೆಂಟ್ಸ್, ಟೋಟಲ್ 9 characters. ಯ, ರ, ಲ, ವ, ಶ, ಶ, ಸ, ಹ, ಳ. ವ್ಯಂಜನಾಕ್ಷರಗಳು ಟೋಟಲ್ 34 ಅಕ್ಷರಗಳಿವೆ. 25 ವರ್ಗೀಯ ವ್ಯಂಜನ ಅಂದರೆ ಕ್ಯಾಟಗಾರಿಕಲ್ ಕಾನ್ಸೋನೆಂಟ್ಸ್, 9 ಅಕ್ಷರಗಳು ನಾನ್ ಕ್ಯಾಟಗಾರಿಕಲ್ ಕಾನ್ಸೋನೆಂಟ್ಸ್. ವರ್ಗೀಯ ವ್ಯಂಜನಗಳ ಬಗ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿಕೊಟ್ಟಿದ್ದೇನೆ. ಪ್ರೀವಿಯಸ್ ಸೆಷನ್ ಐ ಟೋಲ್ಡ್ ವರ್ಗೀಯ ವ್ಯಂಜನ, ವಾಟ್ ಆರ್ ದ ಟೈಪ್ಸ್ ಆಫ್ ಕ್ಯಾಟಗಾರಿಕಲ್ ಕಾನ್ಸೋನೆಂಟ್ಸ್ ಆಲ್ಸೋ. ಟುಡೇಸ್ ಕ್ಲಾಸ್ ಅವರ್ಗೀಯ ವ್ಯಂಜನಗಳ ಬಗ್ಗೆ ಹೇಳಿದೆ. ಅವರ್ಗೀಯ ವ್ಯಂಜನಗಳು ಮೀನ್ಸ್ ನಾನ್ ಕ್ಯಾಟಗಾರಿಕಲ್ ಕಾನ್ಸೋನೆಂಟ್ಸ್, ಟೋಟಲ್ 9 characters. ಅವರ್ಗೀಯ ವ್ಯಂಜನಗಳು ನಾನ್ ಕ್ಯಾಟಗಾರಿಕಲ್ ಕಾನ್ಸೋನೆಂಟ್ಸ್, ಟೋಟಲ್ 9 characters ಓನ್ಲಿ. ವಾಟ್ ಆರ್ ದೇ? ಯ, ರ, ಲ, ವ, ಶ, ಶ, ಸ, ಹ and ಳ. Please subscribe and share my channel. ನನ್ನ ಈ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಮಾಡಿ. ಧನ್ಯವಾದಗಳು.